ಇನ್ನು ಪತ್ನಿಯನ್ನ ಪೀಸ್ ಪೀಸ್ ಮಾಡಿ ಸೂಟ್ ಕೇಸ್ನಲ್ಲಿ ಇಟ್ಟಂತಹ ಸ್ಟೋರಿ ಇತ್ತು ಹುಳಿಮಾವಿನಲ್ಲಿ. ಅದರ ಡೀಟೇಲ್ಸ್ ಈಗ ಬರ್ತಾ ಇದೆ ಒಂದಿಷ್ಟು. ಈಗ ಬಾಯ್ ಬಿಡ್ತಾ ಇದ್ದಾನಂತೆ ಅವನು. ಟೆಕ್ಕಿಯಿಂದ ಹೆಂಡತಿಯ ಪೀಸ್ ಪೀಸ್ ಮಾಡಿದಂಥ ಪ್ರಕರಣ, ಸೂಟ್ ಕೇಸ್ನಲ್ಲಿ ಶವ ತುಂಬಿದಂಥ ಪತಿಯ ಸ್ಟೋರಿ, ಸುಂದರವಾಗಿದ್ದಂಥ ಹೆಂಡತಿಯನ್ನ ಕೊಲೆ ಮಾಡೋಕ್ಕೆ ಕಾರಣ ಏನು, ಟೆಕ್ಕಿ ರಾಕೇಶ್ ಬಾಯ್ಬಿಟ್ಟಂತಹ ಸತ್ಯವಾದರೂ ಏನು, ಪಬ್ಲಿಕ್ ಟಿವಿಯಲ್ಲಿ ಹುಳಿಮಾವು ಮರ್ಡರ್ ರಹಸ್ಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಈ ರಾಕೇಶ್ನನ್ನ. ಯಾಕೆ ಈ ರೀತಿಯಾಗಿ ಹಿಂಸಾತ್ಮಕವಾಗಿ ನಡ್ಕೊಂಡ ಅಂತ ಹೇಳಿ, ಅತ್ಯಂತ ಕ್ರೂರವಾಗಿ ನಡ್ಕೊಂಡ ತನ್ನ ಹೆಂಡತಿಯ ಜೊತೆಗೆ ಅನ್ನುವಂಥದ್ದನ್ನು ಈಗ ಬಾಯ್ ಬಿಟ್ಟಿದ್ದಾನಂತೆ. ಅದರ ಡೀಟೇಲ್ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಏನು ಹೇಳಿದ್ದಾನೆ ಅವನು ಅನ್ನುವಂಥದ್ರ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಪೀಸ್ ಪೀಸ್ ಮದುವೆಯಾಗಿ 2 ವರ್ಷಕ್ಕೆ ಇಷ್ಟೊಂದು ದ್ವೇಷ ಹುಟ್ಕೊಳ್ಳೋಕೆ ಏನು ಕಾರಣ ಆಗಿತ್ತು, ಆ ಮನಸ್ಥಿತಿ ಆದರೂ ಯಾಕೆ ಬಂತು ಅಂಥೇಳಿ ಅವನೇನೇ ಕಾರಣಗಳನ್ನು ಕೊಡ್ಬೋದು. ಈಗ ಅವನು ಕ್ರೂರಿನೇ ಅಷ್ಟೇ. ಪ್ರತಿದಿನ ನನ್ನ ಮೇಲೆಯೇ ದೌರ್ಜನ್ಯ ನಡೆಸ್ತಾ ಇದ್ಲಂತೆ. ಓಕೆ, ಅದಕ್ಕೆ ಪೀಸ್ ಪೀಸ್ ಮಾಡ್ಬಿಟ್ನ ಇವನು. ಇದರಿಂದ ಬೇಸತ್ತು ಕೊಲೆ ಮಾಡಿದ್ದಂತೆ. ಅಯ್ಯೋ, ಬಿಟ್ಟು ಹೋಗ್ಬೇಕಾಗಿತ್ತು. ಅವ್ರ ತಂದೆ ತಾಯಿಗೆ ಏನು ಉತ್ತರ ಕೊಡ್ತೀಯ, ಲೋಫರ್ ತಂದು. ಕೊಲೆಯ ನಂತರ ಶವವನ್ನು ಸಾಗಿಸೋಕೆ ಯತ್ನಿಸಿದೆ. ಕೊಲೆಯ ನಂತರ ಶವವನ್ನು ಸಾಗಿಸೋಕೆ ಯತ್ನಿಸಿದಂತೆ. ಆದರೆ ಸೂಟ್ ಕೇಸ್ ಒಬ್ಬನೇ ಎತ್ತೋಕ್ಕಾಗದ ಕಾರಣ ಬಿಟ್ಟು ಹೋಗ್ಬಿಟ್ಟಂತೆ. ಆಹಾ. ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕೊಲೆಯ ಬಗ್ಗೆ ರಾಕೇಶ್ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾನೆ. ಪತ್ನಿಯನ್ನು ಕೊಲೆ ಮಾಡಿದ ಚಾಕುವನ್ನು ಮನೆಯಲ್ಲೇ ಆರೋಪಿ ಬಿಟ್ಟಿರೋದು. ನಾಳೆ ಮನೆಯ ಬಳಿ ಸ್ಥಳ ಮಹಜರನ್ನು ಪೊಲೀಸರು ಮಾಡ್ತಾರೆ ಸ್ಥಳ ಮಹಜರನ್ನು. ಎಲ್ಲಾಗಿತ್ತು ಏನು ಅನ್ನೋದನ್ನು ಅವ್ನು ಕರ್ಕೊಂಡು ಹೋಗಿನೇ ಸ್ಥಳ ಮಹಜರು ಮಾಡಬೇಕಾಗತ್ತೆ. ಯಾವ ಜಾಗದಲ್ಲಿ ಕೊಲೆ ಮಾಡಿದ್ದಪ್ಪ, ಯಾವ ಜಾಗದಲ್ಲಿ ಪೀಸ್ ಪೀಸ್ ಮಾಡಿದೆ, ಹೇಗೆ ಅದನ್ನು ಸೂಟ್ ಕೇಸ್ಗೆ ತುಂಬಿದೆ, ಕೊಲೆ ಮಾಡೋಕ್ಕೆ ಬಳಕೆ ಮಾಡಿದಂಥ ಚಾಕುವನ್ನು ಎಲ್ಲಿಟ್ಟೆ, ಆಮೇಲೆ ಹೇಗೆ ಹೋದೆ, ಇವೆಲ್ಲ ಡೀಟೇಲ್ ಆಗಿ ಸ್ಥಳ ಮಹಜರನ್ನು ಮಾಡೋದು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಈಗ ಸಿಗ್ತಾ ಇರುವಂಥದ್ದು ಕೊಲೆಗೆ ಅವಳು ಮಾಡ್ತಾ ಇದ್ದಂಥ ದೌರ್ಜನ್ಯನೇ ಕಾರಣ ಅನ್ನೋದಾದರೆ ಏನು ದೌರ್ಜನ್ಯ ಮಾಡ್ತಾ ಇದ್ಲಂತೆ, ಇದ್ರ ಬಗ್ಗೆ ಏನಾದರೂ ಇನ್ ಡೀಟೇಲ್ ಆಗಿ ಪೊಲೀಸರಿಗೆ ಮಾಹಿತಿ ಏನಾದರೂ ಕೊಟ್ಟಿದ್ದಾನಾ ಈ ರಾಕ್ಷಸ? ಅರುಣ್, ಕಳೆದ 1 ವಾರಗಳಿಂದ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂಥ ಕೊಲೆ ಪ್ರಕರಣ ಏನಿತ್ತು, ಆ ಕೊಲೆ ಪ್ರಕರಣದ ಆರೋಪಿ ಪತಿ ಏನು ರಾಕೇಶ್ ಏನಿದ್ರು, ರಾಕೇಶ್ನನ್ನು ಪುಣೆಯಲ್ಲಿ ಬಂಧಿಸಿದಂಥ ಪೊಲೀಸರು ನೇರವಾಗಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ರು. ಇವತ್ತು ACMM ಕೋರ್ಟ್ ಮುಂದೆ ಆರೋಪಿಯನ್ನು ಹಾಜರುಪಡಿಸಿ 1 ವಾರಗಳ ಕಾಲ ಆತನನ್ನು ಕಸ್ಟಡಿಗೆ ಪಡೆದಿರುವಂಥದ್ದು. ಕಸ್ಟಡಿಗೆ ಪಡೆದಂಥ ವೇಳೆಯಲ್ಲಿ ಆತ ಕೊಲೆ ಅಂದರೆ ಪತ್ನಿ ಗೌರಿಯನ್ನು ಯಾಕೆ ಕೊಲೆ ಮಾಡಿದೆ ಅನ್ನೋ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ತನಿಖೆ ಮಾಡಿದಂಥ ವೇಳೆಯಲ್ಲಿ, ಆತನನ್ನು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ತನ್ನ ಪತ್ನಿಯಿಂದಲೇ ನನಗೆ ಪ್ರತಿನಿತ್ಯ ಕಿರುಕುಳ ಆಗ್ತಾಯಿತ್ತು, ಆಕೆ ನನ್ನ ಮೇಲೆ ದೌರ್ಜನ್ಯ ಮಾಡ್ತಿದ್ದು, ಕಳೆದ 2 ವರ್ಷಗಳಿಂದಲೂ ಕೂಡ ಸಾಕಷ್ಟು ಸಹಿಸಿಕೊಂಡಿದ್ದೆ. ಆದರೆ ಕಳೆದ 26ನೇ ತಾರೀಕು ಏನಿತ್ತು ಆವತ್ತು ಘಟನೆಯಲ್ಲೂ ಕೂಡ ಅದೇ ರೀತಿಯಾಗಿ ಗಲಾಟೆ ಆಯಿತು. ಗಲಾಟೆ ಆದಂಥ ಸಂದರ್ಭದಲ್ಲಿ ಆ ಕೋಪದಲ್ಲಿ ಕೊಲೆ ಮಾಡಿದ ನಂತರದಲ್ಲಿ ಸೂಟ್ ಕೇಸ್ಗೆ ಶವ ತುಂಬಿ ಅದನ್ನು ದೂರಕ್ಕೆಲ್ಲಾದರೂ ಬಿಸಾಕಬೇಕು ಅನ್ನೋ ನಿಟ್ಟಿನಲ್ಲಿ ಆತ ಯತ್ನ ಮಾಡ್ತಾನೆ. ಆದರೆ ಸೂಟ್ ಕೇಸ್ ಒಬ್ಬನೇ ಎತ್ತೋದಕ್ಕೆ ತುಂಬ ತೂಕ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಬಿಟ್ಟೋದೆ ಅಂತ ಹೇಳ್ತಾ ಇರುವಂಥದ್ದು. ಆತ ಹೇಳುವಂಥ ಪ್ರಕಾರ 2 ವರ್ಷಗಳಿಂದ ಏನು ಮದುವೆ ಆಗಿದೆ, ಮದುವೆ ಆದ ಪ್ರಾರಂಭದ ದಿನಗಳಿಂದಲೂ ಕೂಡ ಈಕೆ ಅಂದರೆ ನಾನು ಹೇಳಿದ್ದೆ ನಡಿಬೇಕನ್ನೋ ಆಟಿಟ್ಯೂಡ್ ಮನಸ್ಥಿತಿಯ ಪತ್ನಿ ಆಕೆ. ಹಾಗಾಗಿ ನಾನು ಸಾಕಷ್ಟು ಸಹಿಸ್ಕೊಂಡ್ಬಂದಿದ್ದೆ. ಆದರೂ ಕೂಡ ಬೆಂಗಳೂರಿಗೆ ಬಂದ ನಂತರವೂ ಕೂಡ ಅದೇ ರೀತಿಯಾಗಿ ಆಟಿಟ್ಯೂಡ್ ತೋರಿಸುವಂಥದ್ದು. ಮನೆಯಲ್ಲಿ ಏನೇ ನಡಿಬೇಕಾದ್ರೂ ಕೂಡ ಆಕೆ ಹೇಳಿದಂತೆ ನಡಿಬೇಕು. ಊಟ ತಿಂಡಿ ವಿಚಾರ ಆಗಿರ್ಬೋದು, ಮನೆಯಲ್ಲಿ ನಡಿಬೇಕಂತ ಬೇರೆ ಬೇರೆ ಯಾವುದೇ ಕೆಲಸಗಳಾಗಿರಲಿ ಎಲ್ಲವೂ ಕೂಡ ಆಕೆ ಹೇಳಿದಂತೆ ನಡಿಬೇಕಿತ್ತು. ಏನಾದರೂ ಪ್ರಶ್ನೆ ಮಾಡಿದ್ರೆ ಜೋರಾಗಿ ಗಲಾಟೆ ಮಾಡ್ತಿದ್ಲು, ನನಗೆ ಕಿರುಕುಳ ಕೊಡೋ ನಿಟ್ಟಿನಲ್ಲಿ ನನಗೆ ತೊಂದರೆ ಕೊಡ್ತಿದ್ಲು ಅನ್ನೋ ನಿಟ್ಟಿನಲ್ಲಿ ಆತ ಮಾಹಿತಿ ನೀಡಿರುವಂಥದ್ದು. ಹಾಗಾಗಿ ಪೊಲೀಸರು ಕೂಡ ಈಗಷ್ಟೇ ಮಧ್ಯಾಹ್ನ ಅಷ್ಟೇ ಆತನನ್ನು ಕಸ್ಟಡಿಗೆ ಪಡೆದಿರುವಂಥದ್ದು. ಪ್ರಾಥಮಿಕವಾಗಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಇನ್ಮೇಲೆ 1 ವಾರಗಳ ಕಾಲ ಕಸ್ಟಡಿ ಏನಿದೆ, ಈ ಕಸ್ಟಡಿಯಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕಲೆಕ್ಟ್ ಮಾಡಬೇಕಾಗಿದೆ. ಮತ್ತು ಆತ ಕೊಲೆಗೆ ಬಳಸಿದಂಥ ಚಾಕುವನ್ನು ಕೂಡ ಮನೆಯಲ್ಲೇ ಬಿಟ್ಟಿರೋ ಕಾರಣಕ್ಕಾಗಿ ನಾಳೆ 10 ಗಂಟೆ ನಂತರದಲ್ಲಿ ಮನೆಗೆ ಭೇಟಿ ನೀಡಿ ಸ್ಥಳ ಮಹಜರು ಮಾಡಿ ಚಾಕುವನ್ನು ಕೂಡ ವಶಪಡಿಸ್ಕೋಬೇಕಾಗುತ್ತೆ. ಅವ್ರ ಜೊತೆಗೆ ಈತ ಹೇಳ್ತಾ ಇರುವಂಥ ಎಷ್ಟು ನಿಜ, ಬೇರೆ ಏನಾದರೂ ರೀಸನ್ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಹುಳಿಮಾವು ಪೊಲೀಸರು ವಿಚಾರಣೆ ಮಾಡಬೇಕಾಗುತ್ತೆ. ಅರುಣ್.